ಸಿಳ್ಳೆ ಖ್ಯಾತ ಮತ್ತು ಕಿಳ್ಳೆ ಖ್ಯಾತ ಸಾಧನೆಗೆ ಜಾತಿ ಆಗಲಿ, ಲಿಂಗ ಆಗಲಿ, ಮತ ಆಗಲಿ, ಪ್ರದೇಶ ಆಗಲಿ ಯಾವುದೇ ರೀತಿಯಾದಂಥ ಭೇದ ಇಲ್ಲ. ಅದಕ್ಕೆ ಅಕ್ಷರಸ್ಥತೆ ಮತ್ತು ಅನಕ್ಷರಸ್ಥತೆ ಅನ್ನುವಂಥ ಹಂಗೂ ಕೂಡ ಇಲ್ಲ. ಕೊಪ್ಪಳದ ಮೊರನಾಳದ ಅನಕ್ಷರಸ್ಥ ತಾಯಿ 96 ವರ್ಷದ ಅಜ್ಜಿ ಭೀಮವ್ವ ತಮಗೆ ಗೊತ್ತದ. ಆ ಕಲಾವಿದೆ 2025ನೇ ಇಸ್ವಿಯ ಪದ್ಮಶ್ರೀ ಪ್ರಶಸ್ತಿಯನ್ನು ತರೋ ಮೂಲಕ ಇಡೀ ಸಮುದಾಯದ ಪ್ರತಿಭೆಯನ್ನು, ನಿಮಗೆ 2 ಶಬ್ದಗಳನ್ನು ಚೇಂಜ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಕೇಳಿದರೆ, ಈ ಜನಾಂಗ, ಈ ಜನಾಂಗದ ಸಂಸ್ಕೃತಿ, ಈ ಜನಾಂಗದ ಕಲೆ, ಈ ಜನಾಂಗದ ಪ್ರತಿಭಾವಂತರನ್ನು ಒಂದು ಸಲ ಸರ್ಕಾರ ದೃಷ್ಟಿಸಿ ನೋಡಿದರೆ ಬಹುತೇಕ ಅವರಿಗೆ ಕಣ್ಣು ತೆರಿತೈತಿ, ಇವರಿಗೆ ಅನ್ಯಾಯ ಆಕತಿ ಅನ್ನೋದು ಗೊತ್ತಾಕತಿ. ಆ ಹೆಣ್ಮಗಳ ಮುಖ ನೋಡಿದ ಮೇಲ್ಗಡೆ ಸಾಲು ಮರದ ತಿಮ್ಮಕ್ಕನ ನೆನಪಾಗಿತ್ತು. ಇಬ್ಬರು ಅನಕ್ಷರಸ್ಥರೇ. ಸಾಲು ಮರದ ತಿಮ್ಮಕ್ಕಗ ಮಕ್ಕಳಾಗಿರಲಿಲ್ಲ ಅಂತಕೊಂಡು ಮರ ನೆಟ್ಲು. ಬಹುತೇಕ 20 ವರ್ಷ ಮದುವೆ ಆದ ಮೇಲಿಂದ ಕೂಡ ಭೀಮವ್ವಗೂ ಕೂಡ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡು ತಾನು ಆಡಿಸುವ ಗೊಂಬೆಗಳನ್ನೇ ಮಕ್ಕಳೆಂದು ತಿಳಿದು ಇಡೀ ದೇಶಕ್ಕೆ ಗೊಂಬೆಯಾಟದ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹೆಣ್ಮಗಳು. ಬಹುತೇಕ ನಂತರದಲ್ಲಿ 6 ಜನ ಮಕ್ಕಳು, 12 ಜನ ಮೊಮ್ಮಕ್ಕಳು, 10 ಜನ ಮರಿಮಕ್ಕಳು. ಈ ಜನಾಂಗದ, ಈ ಸಮುದಾಯದ, ಈ ತಳ ಸಮುದಾಯದ ಪ್ರಾತಿನಿಧಿಕ ಮತ್ತು ಸಾಂಸ್ಕೃತಿಕವಾದಂಥ ವಾರಸುದಾರರಾಗಿ ನಮ್ಮ ಕಣ್ಣೆದುರಿಗದಳ. ಆಕೆ ಪಡೆದಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿಗಾಗಿ ತಮ್ಮೆಲ್ಲರ ಪರವಾಗಿ, ವೇದಿಕೆ ಮೇಲೆ ಇಲ್ಲ ತಾಯಿ, ನಿಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇತಿಹಾಸ ಬಲ್ಲವರು ಇತಿಹಾಸವನ್ನು ನಿರ್ಮಿಸಬೇಕು. ದುರ್ದೈವಿಕ ಈ ದೇಶದ ಇತಿಹಾಸ ನಿರ್ಮಿಸಿದವರೇ ಬೇರೆ. ಈ ದೇಶದಲ್ಲಿ ಹರಿದು ಹಂಚಿ ಛಿದ್ರಗೊಂಡಿರ್ತಕ್ಕಂಥ ತಳ ಸಮುದಾಯಗಳೇನಾದರೂ ಒಗ್ಗಟ್ಟಾದ್ರೆ, ಒಂದುಗೂಡಿದ್ರೆ ಈ ದೇಶದ ಚರಿತ್ರೆ ಬೇರೆಯೇ ರಚನೆಯಾಗ್ತದೆ. ತಳ ಸಮುದಾಯಗಳು, ಅದಕ್ಕೆ ಹೇಳಿದೆ, ಸ್ವಯಂ ಎಚ್ಚರಗೊಳ್ಳಬೇಕು. ಒಂದು ಅಪಾಯದ ಇದರೊಳಗಡೆ, ಭಾಳ ದೊಡ್ಡ ಅಪಾಯದ. ಹೆಂಗಂತ ಕೇಳಿದ್ರೆ, ತಳ ಸಮುದಾಯಗಳು ಸುಮಾರು 101 ಕೆಳವರ್ಗದ ಏನು SC/STs ಅಂತ ಕರಿತೀವಿ ನಾವು, 101ಕ್ಕಿಂತಲೂ ಹೆಚ್ಚದವ. ಅದರ ಒಳಗಡೆ ಪ್ರಬಲವಾದಂಥ ಸಮುದಾಯಗಳು ತಳ ಸಮುದಾಯಗಳನ್ನು, ನಿರ್ಲಕ್ಷ್ಯಕ್ಕೊಳಗಾಗಿರುವ ಸಮುದಾಯಗಳನ್ನು, ಭಾಳ ವಿಚಿತ್ರ ಅನಿಸುತ್ತೆ. ಈ SC/STs ಆಗಲಿ, ತಳ ಸಮುದಾಯಗಳಾಗಲಿ, ಕೆಳವರ್ಗಗಳಾಗಲಿ, ಇವು ಕೂಡ ಏನಾಗ್ಯಾವ ಅಂತ ಕೇಳಿದ್ರೆ ಲೆಫ್ಟು ರೈಟು ಅಂತ ಒಡೆದು ಮಧ್ಯದ ಮಾರ್ಗದಲ್ಲಿಯೇ ಅನೇಕ ಸಮುದಾಯಗಳು ಸಿಕ್ಕಿ ಹೋಗಿ ಆಕ್ಟೋಪಸ್ನಂಗೆ ಉಳಿದ ಸಮುದಾಯಗಳನ್ನು, ನಮ್ಮ ಅಸ್ತಿತ್ವವನ್ನು ನುಂಗಿ ಹಾಕುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಸ್ವಯಂ ಜಾಗೃತಿ, ಸ್ವಯಂ ಎಚ್ಚರಿಕೆ. ಯಾರ ಸಲುವಾಗಿ ಸಂವಿಧಾನ ಬರೆದ್ರು ಅಂತ, ಯಾರ ಸಲುವಾಗಿ ಸಂವಿಧಾನ ಬರೆದ್ರು ಅಂತ ಕೇಳಿದರೆ, ಈ ದೇಶದೊಳಗೆ ಇಲ್ಲಿರುವಂಥ 145 ಕೋಟಿಗೆ ಏನು ಜನಸಮುದಾಯದಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದ್ದು ಸಂವಿಧಾನ. ಈ ದೇಶದೊಳಗಡೆ ಸಂವಿಧಾನ ಮಾತ್ರ ಪವಿತ್ರವಾದಂಥ ಗ್ರಂಥವಾಗಬೇಕೇ ಹೊರತಾಗಿ ಉಳಿದ ಯಾವ ಗ್ರಂಥಗಳು ಕೂಡ ಪವಿತ್ರದ ಸ್ಥಾನವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಕೇಳಿದರೆ, ಅನೇಕ ಧರ್ಮ ಗ್ರಂಥಗಳು ತಮ್ಮ ಗ್ರಂಥದ ಒಳಗಡೆ ಭಿನ್ನಾಭಿಪ್ರಾಯಗಳನ್ನು, ತಾರತಮ್ಯವನ್ನು ಮಾಡೋದರಿಂದ ಸಂವಿಧಾನ ಮಾತ್ರ ತಾರತಮ್ಯ ಮಾಡಲಾರದೆ ಇರ್ತಕ್ಕಂಥ ಏಕೈಕ ಗ್ರಂಥ. ಅದು ಅನುಷ್ಠಾನವಾಗಿ ಭಾರತದಲ್ಲಿ ಪ್ರಾಕ್ಟಿಕಲ್ ಆಗಿ ಜಾರಿಗೆ ಬಂದರೆ ಈ ದೇಶದ ತಳ ಸಮುದಾಯಗಳು ಉದ್ಧಾರವಾಗಲಿಕ್ಕೆ ಸಾಧ್ಯದ ಅನ್ನೋ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ದೇಶದ ಸರ್ವೆಗಳು ಹೆಂಗದವಂತ ಕೇಳಿದರೆ, 5 ಸ್ಟಾರ್ ಹೋಟೆಲ್ನಲ್ಲಿ ಹುಟ್ಟುತ್ತವೆ. ಯಾವುದೇ ಒಬ್ಬ ಸರ್ವೇಕ ಒಂದು ಸಮಿತಿಯನ್ನು ನೇಮಕ ಮಾಡಿದರೆ ಆ ಮನುಷ್ಯ ಯಾವುದೋ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಕೂತು ನಮ್ಮೊಳಗೆ ಬೆಳೆದಿರ್ತಕ್ಕಂಥ ಅಕ್ಷರಸ್ಥವಾಗಿರ್ತಕ್ಕಂಥ ಜನರನ್ನು ಆ ಸ್ಟಾರ್ ಹೋಟೆಲ್ಗೆ ಕರೆಸಿ ಅವನಿಂದ ಮಾಹಿತಿ ತಗೊಂಡು ಅವರು ಒಂದು ಸರ್ವೆ ಮಾಡ್ತಾರೆ ಹೊರತಾಗಿ, ಯಾರ ಗುಡಿಸಲದ ಎದುರುಗಡೆಗೆ, ಯಾವ ಕೇರಿ ಹತ್ರ ಅಥವಾ ಯಾರ ಮನೆ ಹತ್ರ ಹೋಗಿ ಯಾವ ಚೇರ್ಮನ್ನು ಕೂಡ ಇವತ್ತಿನ ತನಕ ಕೇಳಿಲ್ಲ ಅನ್ನೋದು ನಿಮಗೂ ಗೊತ್ತದ, ವೈಯಕ್ತಿಕವಾಗಿ ನನಗೂ ಗೊತ್ತದ. ಹೀಗೆ ಗೊತ್ತಿರುವಂಥ ಅವೈಜ್ಞಾನಿಕ ಸಂಶೋಧನೆಯಿಂದಾಗಿ, ಸಮಿತಿಗಳ ವರದಿಗಳಿಂದಾಗಿಯೇ ತಳ ಸಮುದಾಯಗಳು ಮತ್ತಷ್ಟು ಚೆಲ್ಲಾಪಿಲ್ಲಿಯಾಗಿ ಅನಾಥ ಪ್ರಜ್ಞೆಯಿಂದ ಅವು ನರಳುತ್ತಿವೆ ಅನ್ನೋದನ್ನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಳ ಸಮುದಾಯ, SC/ST, ಕೆಳವರ್ಗದವರೆಲ್ಲ ಅಕ್ಷರ ಲೋಕದ ಬೆನ್ನು ಹಿಂದೆ ಹೋಗಿ ನಾವು ಪೂರ್ವಜರನ್ನು ಮತ್ತು ನಮ್ಮ ಕಲೆಯನ್ನು, ಅದರ ಜೊತೆಗೆ ನಮ್ಮ ಉದ್ಯೋಗವನ್ನು ಪ್ರೀತಿಸ್ತಾ ಇಲ್ಲ. ನಾವು ನಮ್ಮವ್ವ ಅಪ್ಪನ ಹೆಸರು ಹೇಳೋದಕ್ಕೆ ಹಿಂದೆ ಮುಂದೆ ನೋಡಾಕತ್ತೀವಿ, ನಮ್ಮ ಜಾತಿ ಹೆಸರು ಹೇಳೋದಕ್ಕೆ ಹಿಂದೆ ಮುಂದೆ ನೋಡಾಕತ್ತೀವಿ, ಭಾಷೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡಾಕತ್ತೀವಿ. ತೊಗಲುಗುಂಬೆ ಅನ್ನುವಂಥದ್ದು ಚಿತ್ರಕಲೆ, ಅದ್ರ ಜೊತೆಗೆ ಸಂಗೀತದ, ಅದ್ರ ಜೊತೆಗೆ ಪ್ರದರ್ಶನದ,
ಚಿತ್ರಕಲೆ, ಸಂಗೀತ ಮತ್ತು ಪ್ರದರ್ಶನದ ತ್ರಿವೇಣಿ ಸಂಗಮವೇ ತೊಗಲುಗೊಂಬೆ ಆಟ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಸಿಳೆ ಖ್ಯಾತರು, ಕಿಳೆ ಖ್ಯಾತರು ಊರಿಗೂ ಸೇರಿಲ್ಲ, ಕೇರಿ ಒಳಗೂ ಇರುವುದಿಲ್ಲ. ಹೊಟ್ಟೆಪಾಡಿಗೆ ಅಲೆಮಾರಿಗಳಿಗೆ ಅಡ್ಡಾಡ್ತಕ್ಕಂಥವ್ರು ಊರಿಗೂ ಸಂಬಂಧ ಇಲ್ಲ. ಆಮೇಲೆ ಕೇರಿ ಒಳಗಡೆ ಅದಾರೇನು ಅಂತ ಕೇಳಿದ್ರೆ ಆ ಓಣಿ ಒಳಗೂ ಇಲ್ಲ. ಹೊಟ್ಟೆಪಾಡಿಗೆ ಊರಿನಿಂದ ಊರಿಗೆ ಗೊಂಬೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡ್ತಕ್ಕಂಥ ಇವರು ನನಗೆ ಹೆಂಗೆ ಅನ್ನಿಸ್ತಾರೆ ಅಂತ ಕೇಳಿದ್ರೆ, ಊರಿಗೆ ಓಣಿಗೆ ಈ ದೇಶದ ಸಂಸ್ಕೃತಿಯನ್ನು ಬಿತ್ತತಕ್ಕಂಥ ಒಬ್ಬ ದೊಡ್ಡ ಕೃಷಿಕರ ರೀತಿ ಒಳಗಡೆ ಇವರು ಕಾಣಿಸ್ತಾರೆ. ರಾಮನ ಪಾತ್ರವನ್ನು, ಸೀತೆಯ ಪಾತ್ರವನ್ನು, ರಾವಣ ಪಾತ್ರವನ್ನು, ದುರ್ಯೋಧನ ಪಾತ್ರವನ್ನು, ಅರ್ಜುನ ಪಾತ್ರವನ್ನು ಧರಿಸಿ ಗೊಂಬೆಗಳನ್ನು ಆಡಿಸ್ತಾ ಇಡೀ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಭಾಳ ದೊಡ್ಡ ಕೆಲಸವನ್ನು ಅವರು ಮಾಡ್ತಾರೆ. ಕಲೆ ಮತ್ತು ಸಾಹಿತ್ಯಕ್ಕೆ ದೇಸಿ ಮತ್ತು ಮಾರ್ಗದ ಸ್ಪರ್ಶ ಆದ್ರೆ, ದೇಸಿ ಕಲೆಗೆ ಮಾರ್ಗದ ಸ್ಪರ್ಶ ಆದ್ರೆ ಬಹುತೇಕ ಅದು ಹೆಚ್ಚು ಸಂಪನ್ನಗೊಳ್ಳೋದಕ್ಕೆ ಸಾಧ್ಯದ. ಇವತ್ತಿಗೆ ಅರೆಬೆಂದ ಅಕ್ಷರಸ್ಥರು, ಪೂರ ಸುಡಲಾರ್ದ ಅರ್ಧಮರ್ಧ ಸುಟ್ಟಿರುವಂಥ ಅಕ್ಷರಸ್ಥರು ಅನೇಕರು ದೇಸಿ ಕಲೆಗಳ ಬಗ್ಗೆ ಅಸಡ್ಡೆಯನ್ನು ತೋರಿಸ್ತಕ್ಕಂಥ ಈ ಸಂದರ್ಭದಲ್ಲಿ ತಳ ಸಮುದಾಯಗಳು ಕಲೆಗಳನ್ನು, ಅದು ಗೊಂದಲಿಗಾರ ಹಾಡಿರ್ಬೋದು, ತೊಗಲುಗೊಂಬೆ ಆಟ ಇರ್ಬೋದು, ಶಹನಾಯಿ ವಾದನ ಇರ್ಬೋದು, ಹಲಗೆ ಮೇಳ ಇರ್ಬೋದು, ಕರಡಿ ಮಜಲು ಇರ್ಬೋದು, ಇಂಥ ಪ್ರದರ್ಶನ ಕಲೆಗಳನ್ನು ಉಳಿಸ್ಬೇಕಾಗ್ತತಿ. ತೊಗಲುಗೊಂಬೆ ಆಟ ಇವತ್ತು ನಾವೇನು ಆಧುನಿಕ ಪ್ರಪಂಚದೊಳಗಡೆ ದೂರದರ್ಶನ ಇತ್ಯಾದಿಗಳನ್ನೆಲ್ಲ ಗಮನಿಸ್ತೀವಲ್ಲ, ಇದಕ್ಕೆ ಮೂಲ ಆಗಿದ್ದೇನೆ ಏನು ಅಂತ ಕೇಳಿದರೆ ತೊಗಲುಗೊಂಬೆ ಆಟ ಬರುವ ದಿನಗಳಲ್ಲಿ ಇಂಡೋನೇಷ್ಯಾ, ಟರ್ಕಿ, ಚೀನಾ, ಮಲೇಷಿಯಾ ಇಂಥ ಅನೇಕ ದೇಶಗಳಲ್ಲಿ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ತೊಗಲುಗೊಂಬೆ ಆಟಗಳನ್ನು ಪರ್ಯಾಯವಾಗಿ ರೂಪಿಸಿ ನಮ್ಮ ಕಲೆಗೆ ಅವರು ಸಂಸ್ಕಾರವನ್ನು ನೀಡಿ ಆಧುನೀಕರಣಗೊಳಿಸುವ ಸಂದರ್ಭದಲ್ಲಿ ನಾವು ಕೂಡ ಬದಲಾವಣೆ ಆಗಬೇಕು ಅನ್ನೋ ಮಾತುಗಳನ್ನು ತಮಗೆ ಹೇಳ್ತಾ, ನಾಡು ನನ್ನದು ಎನ್ನದ ಮಾನವನ ಎದೆ ಅದು ಸುಡುಗಾಡು, ಜನ ಸಮುದಾಯ ನನ್ನದು ಎನ್ನದ ಮಾನವನ ಎದೆ ಅದು ಸುಡುಗಾಡು, ಐ ಲವ್ ಮೈ ಕಂಟ್ರಿ ಮೋರ್ ದೆನ್ ಮೈ ಸೋಲ್ ಅಂತ ಕರೆಯುವಂಥ ಮಾತದ. ಮಹಾರಾಷ್ಟ್ರದಲ್ಲಿ ಕಟ್ಪತಲ್ ಅಂತ ಕರೆದ್ರೆ, ಆಂಧ್ರದಲ್ಲಿ ತೋಲು ಬೊಮ್ಮ ಆಟ ಅಂತ ಕರೀತಾರೆ. ಆಮೇಲೆ ಮಲಯಾಳಂದಲ್ಲಿ ಪಾವೈಕತ ಅನ್ನುವಂಥದ್ದು, ತಮಿಳಿನಲ್ಲಿ ಸೂತ್ರ ಬೊಮ್ಮೆ ಎನ್ನುವಂಥದ್ದು, ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರ್ತಕ್ಕಂಥ ತೊಗಲುಗೊಂಬೆ ಆಟ. ಇಂಥ ತೊಗಲುಗೊಂಬೆ ಆಟವನ್ನು ದೊಡ್ಡರಾಮಯ್ಯನವರು ಭಾಳ ಚೆನ್ನಾಗಿ ಇಡೀ ದೇಶ ವಿದೇಶಕ್ಕೆ ಹೋಗೋ ಮೂಲಕ ನಾಡಿನಲ್ಲಿ ಅತ್ಯಂತ ಒಳ್ಳೆಯ ಪ್ರದರ್ಶನವನ್ನು ನೀಡುವ ಮೂಲಕ ಈ ಜನಾಂಗಕ್ಕೆ ತೊಗಲುಗೊಂಬೆ ಆಟದ ಕಲೆಗೆ ವಿಶ್ವವಿಖ್ಯಾತ, ವಿಶ್ವ ಪ್ರಸಿದ್ಧಿಯನ್ನು ತಂದುಕೊಟ್ಟಿರ್ತಕ್ಕಂಥ ದೊಡ್ಡರಾಮಯ್ಯನವರು ಅತ್ಯಂತ ಸ್ಮರಣೀಯವಾದ ಕೆಲಸವನ್ನು ಮಾಡಿರುವುದುಂಟು. ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ